ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಡಯಟ್‌ನ ಮತ್ತೊಂದು ದಿನದ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಬೆಳಗ್ಗೆ ಎದ್ಬಿಟ್ಟು ನಾನು ನೇಚರ್‌ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಭಾನು ಭೂಮಿಯ ರಮಿಸಲು ಜಗವು ಸುಂದರ ಸ್ವಪ್ನದ ಕುಂಚದಲ್ಲಿ ಮುಳುಗಿರಲು ಅಂಕುರಿಸುತ್ತಿಹ ಭಾವನೆಗಳ ಸನಿಹಕ್ಕೆ ತಂಗಾಳಿಯ ಕಂಪು ಸ್ಪಂದಿಸೋ ಬಂಧನಕ್ಕೆ ಮುಗಿಲೆತ್ತರ ಸಾರಿದೆ ಬರಿಗಾಲಿಗೆ ಗೆಜ್ಜೆ ಇಡುವ ಮನದ ಸಾಲಿನ ಹಿಂಪು ಪ್ರತಿಧ್ವನಿಸುತ್ತಿರುವ ಸಂಗೀತಕ್ಕೆ ಮುಗುಳು ನಗುತ್ತಾ ಅಲೆಯ ಹಾಗೆ ಬಂದು ಬಂದು ಕರೆಯುತ್ತಿದೆ ಈ ತಂಗಾಳಿ ತಂಪು. ಬೆಳಗ್ಗೆನೇ ನಾವು ನೇಚರ್ನ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್. ಅಷ್ಟೇ ಮನಕ್ಕೆ ಸ್ವಲ್ಪ ಹಿತನೂ ಅನಿಸುತ್ತೆ. ಹಾಗೆಯೇ ಬೆಳಗ್ಗೆ ನೇಚರ್ನ ನೋಡಿಕೊಂಡು ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬಂದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಹಾಗೆ ಸಂಜೆವರೆಗೂ ನನಗೆ ಏನೋ ಒಂಥರ ಹೇಗೆ ಅಂತಂದರೆ ಯಾವಾಗಲೂ ಕೂಡ ಲೇಝಿ ಅಂತಲೇ ಅನಿಸಲ್ಲ. ಸಂಜೆವರೆಗೂ ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ. ಅದು ಅಲ್ಲದೆ ಬೇಗ ಹೇಳೋದ್ರಿಂದ ಇಷ್ಟೆಲ್ಲ ಯೂಸಸ್ ಇದೆ. ನಾವು ಯಾಕೆ ಬೇಗ ಎದ್ದೇಳಬಾರ್ದು? ಲೇಟಾಗಿ ಎದ್ಬಿಟ್ಟು ಇನ್ನೂ ಡೈಲಿ ಸಂಜೆವರೆಗೂ ಕೂಡ ಇನ್ಯಾಕ್ಟಿವ್ ಥರ ಇರ್ತೀವಿ. ಬಟ್ ಬೆಳಗ್ಗೆ ಬೇಗನೆ ಎದ್ದು ನಾನು ಬೇಗ ಅಂತಂದರೆ 4 ಗಂಟೆ 3 ಗಂಟೆಗೆಲ್ಲ ಎದ್ದೇಳ್ತಿರೋದೇ 6 ಗಂಟೆಗೆ. ಬಟ್ 6 ಗಂಟೆಗೆ ನಾನು ಎದ್ಬಿಟ್ಟು ನನ್ನ ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊಂಡು 6:30 7 ಗಂಟೆವರೆಗೂ ಎಕ್ಸಸೈಸು ಪ್ಲಸ್ ಅದ್ರ ಜೊತೆಗೆ ವಾಕಿಂಗ್ ಕೂಡ ಮಾಡ್ಕೊಳ್ತೀನಿ. ಆ ವಾಕಿಂಗ್ ಮಾಡಬೇಕಾದ್ರೆ ನಾನು ಆಚೆ ಹೋಗಿ ಬರ್ತೀನಲ್ವ, ಅದು ಫ್ರೆಶ್ ಆಗಿರೋ ಅಂಥ ಗಾಳಿನ ತೊಗೊಂಡು ಬರ್ತೀನಿ. ಸಂಜೆವರೆಗೂ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಮಾರ್ನಿಂಗ್ ನಾನು ಎಕ್ಸಸೈಸ್ ಮಾಡೋದ್ರ ಜೊತೆಗೆ ಇವಾಗ ಈವ್ನಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರಾತ್ರಿ ಹೊತ್ತು ನಾನು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಲ್ವ, ಆವಾಗಲೂ ಕೂಡ ಅರ್ಧ ಗಂಟೆ ಅಂತ ಹೇಳಿಬಿಟ್ಟು ಕಂಪಲ್ಸರಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಅರ್ಧ ಗಂಟೆಲಿ 1 ನಿಮಿಷನೂ ಕೂಡ ಹೆಚ್ಚು ಕಮ್ಮಿ ಆಗೋಲ್ಲ. ಎಕ್ಸಾಕ್ಟ್ ಅರ್ಧ ಗಂಟೆ ಮಾಡ್ಕೊಳ್ತೀನಿ. ಬಟ್ ವಾಕಿಂಗ್ ಮಾಡೋವಾಗ ರನ್ನಿಂಗ್ ಮಾಡೋವಾಗ ಸುಸ್ತಾಯಿತು ಅಂತ ಹೇಳಿದ್ರೆ ರೆಸ್ಟ್ ಟೈಮ್ ಇರುತ್ತಲ್ವ, ಅಂದರೆ ನಿಂತ್ಕೊಳ್ಳೋದ್ರ ಬದಲು ಯಾವುದಾದ್ರೂ ಎಕ್ಸಸೈಸ್ನ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಳ್ತಿದ್ದೀನಿ. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ. ನನಗಂತೂ ಎಷ್ಟು ಬೇಗ ನೀವೇ ರಿಸಲ್ಟ್ ನೋಡ್ತಿರ್ಬೋದು ಯಾವ ಥರ ಬರ್ತಿದೆ ಅಂತ ಹೇಳಿಬಿಟ್ಟು. ಎಲ್ಲೂ ಕೂಡ ಇನ್ಕ್ರೀಸ್ ಅಂತ ಹೇಳಿ ಬಂದಿಲ್ಲ ಇಷ್ಟು ದಿನದಲ್ಲಿ. ಅಂದರೆ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಈಗ 100 150 ಆ ಥರ ಇರೋ ಅಂಥದ್ದು ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಅಷ್ಟು ಬಿಟ್ಟರೆ ನನಗೆ ದಿನ ರಿಸಲ್ಟ್ ಸಿಗ್ತಾನೆ ಹೋಗ್ತಿದೆ. ಬಟ್ ರಿಸಲ್ಟ್ ಸಿಕ್ಕಲಿ ಬಿಡಲಿ, ನನಗಂತೂ ದಿನ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಸಂಜೆವರೆಗೂ ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳಿದ್ರೆ, ಬೇಗ ಎದ್ರೂ ಕೂಡ ನನಗೆ ನಿದ್ದೆ ಬರುತ್ತೆ ಅಂತ ಅನಿಸೋದೇ ಇಲ್ಲ. ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ. ಮತ್ತು ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಹೊತ್ತಿಗೂ ಕೂಡ ನಾವು ಬಿಸಿಯಾಗೇ ಮಾಡ್ಕೊಳ್ತೀವಿ. ಏನು ಬೇಕೋ ಅದನ್ನು ಮಾಡ್ಕೊಳ್ತೀವಿ. ಯಾವುದನ್ನು ಕೂಡ ಏನು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಥರ ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ನಾನು, ಅಡುಗೆ ಆಗಲಿ ಎಲ್ಲನೂ ಕೂಡ. ಹಾಗೆಯೇ ನನ್ನ ಡಯಟ್ ಇವತ್ತು ಏನಾಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಬಂದು ನನ್ನ 6ನೇ ದಿನದ ಡಯಟ್ ಇದು. ನಾನು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ಬಿಟ್ಟು ಏನು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಕೂಡ ಮಾಡ್ಕೊಂಡು ಬಂದು, ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರಷ್ ಮಾಡಿಕೊಂಡು ಮತ್ತು ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆದಮೇಲೆ ಇವಾಗ ಕೋಲ್ಡ್ ವಾಟರ್ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ದಿನ ಹೇಳ್ತಿರ್ತೀನಿ ವಿಡಿಯೋನಲ್ಲಿ ನಿಮಗೆ, ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ ಅಂತ ಹೇಳಿಬಿಟ್ಟು. ಹಾಗೆ ಫೇಸ್ ವಾಶ್ ಎಲ್ಲ ಆದಮೇಲೆ ನಾನು ವೆಯ್ಟ್ನ ಚೆಕ್ ಮಾಡ್ತೀನಿ. ಅದಾದಮೇಲೆ ನಾನು ನೀರನ್ನ ಕುಡಿಯೋದಕ್ಕೆ ಹೋಗೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. 68.550 ಇದ್ದೀನಿ, ಅಂದರೆ 68.5. ನಿನ್ನೆ ವಿಡಿಯೋನಲ್ಲಿ ಇದ್ದಿದ್ದು ನನಗೆ 68.600 ಗ್ರಾಮ್ ಇದ್ದಿದ್ದು, 68 kg 600 ಗ್ರಾಮ್ ಇದ್ದಿದ್ದು. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, 50 ಗ್ರಾಮ್ ಕಡಿಮೆ ಆಗಿದೆ ನನಗೆ. ನಿನ್ನೆ ಮೊನ್ನೆ ಆಚೆ ಹಿಂದಿನ ವೀಡಿಯೋಸ್ಗಳಲ್ಲೆಲ್ಲ 100 150 ಈ ಥರ ಎಲ್ಲ ಇತ್ತು. ಬಟ್ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಯಾಕೆ ವೇರಿಯೇಷನ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯವ್ರ ಕ್ಯಾಂಟೀನಿಂದ ಸ್ವಲ್ಪ ಜಿಲೇಬಿನ ತೊಗೊಂಡು ಬಂದಿದ್ದರು. ಅದರಲ್ಲಿ ನಾನು ಏನು ಜಿಲೇಬಿನ ತಿಂದ್ಕೊಂಡೆ ಫ್ರೆಂಡ್ಸ್. ಅದು ನಾನು ಏನು ತಿಂದ್ಕೊಂಡ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದನ್ನು ವೀಡಿಯೋ ಮಾಡೋದಕ್ಕೆ ನಾನು ಮರ್ತೋದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಅಂದರೆ ಒಂದು ರೌಂಡ್ ಬರುತ್ತಲ್ವ, ಆ ಜಿಲೇಬಿನ ನಾನು ತಿಂದ್ಕೊಂಡಿದ್ದೆ ಸ್ವೀಟು.
ಹಾಗಾಗಿ ವೇರಿ ಆಗಿದೆಯೇನೋ ಅನ್ನೋದು ನನ್ನ ಅನಿಸಿಕೆ. ಬಟ್ ಇಲ್ಲಿ ವೇರಿ ಆಯಿತು ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ 50 ಗ್ರಾಮ್ ಅಷ್ಟು ಕಡಿಮೆ ಆಗಿದೆ. ಅದಾದಮೇಲೆ ನಾನು ಕೂಡ ಒಂದು ಗ್ಲಾಸಲ್ಲಿ ವಿನೆಗರ್ನ ಹಾಕ್ಕೊಂಡ್ಬಿಟ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಅದನ್ನು ಕೂಡ ಕುಡ್ದು ಆದಮೇಲೆ ನಾನು ಕಾಫಿ, ಟೀ ಏನು ಬಿಟ್ಟಿಲ್ಲ ಫ್ರೆಂಡ್ಸ್. ನಾನು ಕಾಫಿನೂ ಕೂಡ ಕುಡಿತಾ ಇದ್ದೀನಿ. ಬಟ್ ಆ್ಯಪಲ್ ಸೈಡರ್ ವಿನೆಗರ್ನ ತಗೊಂಡು ಆದಮೇಲೆ ಅರ್ಧ ಗಂಟೆ ಆದಮೇಲೆ ನಾನು ಮಿಕ್ಕಿದ್ದನ್ನು ಫುಡ್ ಆಗಲಿ ಕಾಫಿ ಆಗಲಿ ತೊಗೊಳ್ಳೋದು. ಅದಕ್ಕಿಂತ ಮುಂಚೆ ನಾನು ಏನೂ ತೊಗೊಳೋದಕ್ಕೆ ಹೋಗಲ್ಲ. ಓಕೆನಾ. ಕಾಫಿ ಕುಡ್ದಿದ್ದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಇವತ್ತು ಜಸ್ಟ್ ಫ್ರೂಟ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗು. ನೀವೇ ನೋಡ್ತಾ ಇರ್ಬೋದು. ಪಪ್ಪಾಯ ತೊಗೊಂಡಿದ್ದೀನಿ. ಅದಾದಮೇಲೆ ಸೀಬೆಹಣ್ಣು ತೊಗೊಂಡಿದ್ದೀನಿ. ಅದಾದಮೇಲೆ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರು ಇದನ್ನು ಸೇರಿಸ್ಕೊಳ್ಬೋದು. ನನಗದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ನಾನು ಫ್ರೂಟ್ ಸಲಾಡ್ನ ತೊಗೊಂಡೆ. ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯವ್ರಿಗೆಲ್ಲ ಮಾಡಬೇಕಲ್ವಾ. ಸೊ ಹಾಗಾಗಿ ಅದೇ ನನಗೂ ಕೂಡ ಮಧ್ಯಾಹ್ನಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಿದ್ದೆ. ನೀವೇ ನೋಡ್ತಾ ಇರ್ಬೋದು. ನಾನು ಕರ್ಬೇವಿನ ಸೊಪ್ಪಾಗಲಿ ಯಾವುದೇ ಸೊಪ್ಪಾಗಲಿ ಮತ್ತು ಕೊತ್ತಂಬರಿ ಸೊಪ್ಪಾಗಲಿ ನಾನು ಅದನ್ನು ಬಾಟಲ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಿರ್ತೀನಿ. ಏಕೆಂದರೆ ನಾನು ಈ ಥರ ಇಡೋದ್ರಿಂದ 1 ವಾರ ನನಗೆ ಕಂಪಲ್ಸರಿ ಬಂದೇ ಬರುತ್ತೆ ಫ್ರೆಂಡ್ಸ್. ವಾರಕ್ಕೊಂದ್ಸಲ ನಾನು ಈ ಥರ ಸೊಪ್ಪನ್ನ ತರಿಸ್ಕೊಳ್ತೀನಿ. ವಾರ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ನನಗೆ ಯಾವುದು ಕರ್ಬೇವಿನ ಸೊಪ್ಪಾಗಲಿ ಮತ್ತು ಕೊತ್ತಂಬರಿ ಸೊಪ್ಪಾಗಲಿ ವಾರವಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಮತ್ತು ನಾನು ಮಿಕ್ಕಿದ್ದು ಯಾವ ಸೊಪ್ಪನ್ನು ತೊಗೊಂಬಂದರೂ ಕೂಡ ನಾನು ಇದೇ ಥರನೇ ಬಾಟಲ್ಗೆ ನೀರು ಹಾಕಿಬಿಟ್ಟು ಆ ಬೇರಿರುತ್ತಲ್ಲ ಆ ಬೇರನ್ನ ನೀರಿಗೆ ಸಿಗೋ ಥರ ಇಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ ಟ್ರಿಕ್ ಇದು. ನೀವು ಕೂಡ ಯೂಸ್ ಮಾಡ್ಬೋದು. ಫ್ರಿಡ್ಜಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಫ್ರೆಶ್ಶಾಗಿ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಮೆಂತ್ಯ ಸೊಪ್ಪಿಂದು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದು ಕಡ್ಡಿನೆಲ್ಲ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ನಮ್ಮ ಮನೆಯವ್ರು ಇಷ್ಟಪಡಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಸೊಪ್ಪನ್ನು ಮಾತ್ರ ತಗೊಳ್ತಾ ಇದ್ದೀನಿ. ನಾವು ಬಸ್ಸಾಂಬಾರು ಏನಾದ್ರು ಮಾಡೋದಾದರೆ ನಾನು ಕಡ್ಡಿನೂ ಸೇರಿಸ್ಬಿಟ್ಟೆ ಹಾಕ್ಕೊಳ್ತೀನಿ. ಏಕೆಂದರೆ ರುಬ್ತೀವಲ್ವ ಅಷ್ಟಾಗಿ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು. ಇವಾಗ ಸೊಪ್ಪಿನ ಎಲ್ಲನೂ ಸೋಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಎಲ್ಲದನ್ನು ಕೂಡ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಈಗ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಬಿಟ್ಟು ಒಗ್ಗರಣೆಗೆ ಆಗುವಷ್ಟು ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಹಿಂಗು, ಅದಾದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣು, ಆಲೂಗೆಡ್ಡೆ ಸಿಪ್ಪೆ ತೆಗೆದು ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೀಟಾಗಿ ಇದನ್ನು ಮಾಗ್ಸೋದಕ್ಕೆ ಹೋಗ್ತಿಲ್ಲ. ಏಕೆಂದರೆ ಬೇಯಿಸ್ತೀವಲ್ವ, ವಿಷಲ್ ಹಾಕಿಸ್ತೀವಲ್ವ, ಹಾಗಾಗಿ ಅಲ್ಲೇ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಕಲರ್ ಚೇಂಜ್ ಆಗೋವರೆಗೂ ನಾನು ವೆಯ್ಟ್ ಮಾಡ್ತಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಹಸಿ ಬಟಾಣಿ ಕೂಡ ತೊಗೊಂಡು ಬಂದಿದ್ದೆ ನಾನು. ಅದರಲ್ಲಿ ಸ್ವಲ್ಪ ಮಾತ್ರ ಹಾಕಿ ಇನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಇವಾಗ ಸೊಪ್ಪನ್ನ ಹೆಚ್ಚಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಒಂದು 3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಅದು ಬಿಡಿಸೋವಾಗ ಕ್ಲೀನ್ ಮಾಡೋವಾಗ ಎಷ್ಟೊಂದು ಕಾಣಿಸ್ತಿತ್ತು ಫ್ರೆಂಡ್ಸ್. ಬಟ್ ಇದ್ರೊಳಗಡೆ ಹಾಕಿದ್ರೆ ಎಷ್ಟು ಒಂದು ಹಿಡಿಯೋಷ್ಟು ಆಗಲ್ಲ ಸೊಪ್ಪು, ಅಷ್ಟಾಗೋಯ್ತು ಒಂದು ಕಂತೆನಲ್ಲಿ. ಅಷ್ಟು ಸಿಕ್ತು ಅಷ್ಟೇ. ಈಗ ನಾನು ನೀರೇನು ಆ್ಯಡ್ ಮಾಡಿಲ್ಲ. ಇದಕ್ಕೆ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಕೊಟ್ಕೊಂಡಿದ್ದಾದಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಅಕ್ಕಿಗೂ ಕೂಡ ಮಸಾಲೆ ಹತ್ಕೊಳ್ಬೇಕಲ್ವ. ಸೊ ಹಾಗಾಗಿ ನಾನು ಆ ಥರ ಮಾಡ್ಕೊಳ್ತೀನಿ. ಈಗ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಈಗ ನೀರನ್ನ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಇದೇ ಟೈಮಲ್ಲೇ ನಾನು ಒಂದು ಕುದಿನ ಬರೋದಕ್ಕೆ ಬಿಟ್ಬಿಟ್ಟು ರುಚಿ ಕರೆಕ್ಟ್ ಇದೆಯೋ ಅಂತ ಹೇಳಿಬಿಟ್ಟು ನೋಡ್ಕೊಳ್ತೀನಿ. ಸಪ್ಪೆ ಇತ್ತು ಅಂದರೆ ಇನ್ನೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡೋದು, ಇಲ್ಲ ಖಾರದ ಪುಡಿನ ಆ್ಯಡ್ ಮಾಡೋದು, ಆ ಥರ ಮಾಡ್ಕೊಳ್ತೀನಿ. ಸೊ ರುಚಿ ನೋಡ್ಕೊಂಡ್ಬಿಟ್ಟು ನಾನು ಈ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಸೊ ಈಗಲೂ ಕೂಡ ಅದೇನೇ ಮಾಡ್ತಿರೋದು ನಾನು. ರುಚಿನ ನೋಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿತ್ತು ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕ್ತಿದ್ದೀನಿ. ಜಸ್ಟ್ ಒಂದು 2 ವಿಷಲ್ಸ್ ಆದರೆ ಸಾಕು, ನೀಟಾಗಿ ಬೆಂದೋಗ್ಬಿಡುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಗಟ್ಟಿನೂ ಇಲ್ಲ ಏನೂ ಇಲ್ಲ. ಅಂದರೆ ನಮ್ಮ ಚಿನಿಮಾಗೂ ಅವಳು ತಿಂತಾಳಲ್ವ, ಹಾಗಾಗಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ತೀನಿ ನಾನು. ಗಟ್ಟಿ ಬಿಡೋದಕ್ಕೆ ಹೋಗಲ್ಲ ಅನ್ನನ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವರಿಗೆ ಕೊಟ್ಟಾಯಿತು. ನಾನು ಮಧ್ಯಾಹ್ನಕ್ಕೂ ಇದನ್ನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಕಾವನ್ನ ತೊಗೊಂಡು ಬಂದಿದ್ವಿ. ಅದನ್ನು ಹೆಚ್ಚಿಬಿಟ್ಟು ಅದರಲ್ಲಿ ಪಲ್ಯ ಮಾಡಿದ್ರೆ ಫ್ರೆಂಡ್ಸ್
ಸಕ್ಕತ್ತಾಗಿರುತ್ತೆ ಮಾತ್ರ. ಚಪಾತಿಗಾಗಲಿ ದೋಸೆಗಾಗಲಿ ಹಾಗೇ ತಿನ್ಕೊಳ್ಬೋದು. ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಅದರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದು ನಾನು ಯಾವಾಗಲೂ ನಾನು ಪಲ್ಯ ಒಂದು ಮಾಡೋದು ಬಿಟ್ಟರೆ ಇನ್ನೇನು ಮಾಡೋದಕ್ಕೆ ಹೋಗಲ್ಲ. ಮತ್ತು ಅದನ್ನು ಅಕ್ಕಿ ರೊಟ್ಟಿ ಜೊತೆಗೂ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಈ ಥರ ಈರುಳ್ಳಿ ಕಾವನ್ನ ತೊಗೊಂಡು ಬಂದರೆ ಅಕ್ಕಿ ರೊಟ್ಟಿ ಹಾಕಿದ್ರೆ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಆ ಟೈಮಲ್ಲಿ ಇತ್ತು ಅಂತ ಹೇಳಿದ್ರೆ. ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ನಾನು ಪಲ್ಯನೇ ಮಾಡೋದು, ಬೇರೆ ಏನೂ ಮಾಡಲ್ಲ. ಅಷ್ಟು ಟೇಸ್ಟಾಗಿದೆ, ಸಕ್ಕತ್ತಾಗಿದೆ. ನೀವೊಂದು ಸಲ ಟ್ರೈ ಮಾಡಿ. ಇದಕ್ಕೆ ಒಂದೇ ಇಂಗ್ರೀಡಿಯೆಂಟು, ಜಸ್ಟ್ ಒಂದು ಈರುಳ್ಳಿನ ಹೆಚ್ಕೊಳ್ಳೋದು ಬಿಟ್ಟರೆ ಮತ್ತಿನ್ನೇನೂ ಹಾಕೋಂಗಿಲ್ಲ. ಮೆಣಸಿನ್ಕಾಯಿ ಇಲ್ಲ, ಖಾರದ ಪುಡಿನ ಯೂಸ್ ಮಾಡ್ಕೊಳ್ಳೋದು. ಈಗ ಒಂದು ಬಾಣಲೆಗೆ ಸ್ವಲ್ಪ ಒಗ್ಗರಣೆಗೆ ಆಗೋಷ್ಟು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಅದು ಅಷ್ಟನ್ನು ಮಾಗಿಸಿದ್ದಾದಮೇಲೆ ನಾನು ಈರುಳ್ಳಿ ಕಾವು ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ಮಾಗಿದ್ದಾದಮೇಲೆ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಏಕೆಂದರೆ ಹೆಚ್ಚಿದಾಗ ತುಂಬ ಜಾಸ್ತಿ ಅನಿಸುತ್ತೆ, ಬಟ್ ಮಾಗಿಸಿದಾಗ ನಮಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮದು ರೆಡಿ ಆಗೋಯ್ತು ಪಲ್ಯ. ಇದಕ್ಕೆ ಬೇಕಂದರೆ ಕಾಯಿನೂ ಕೂಡ ಹಾಕ್ಕೊಳ್ಬೋದು. ಕಾಯಿ ಹಾಕ್ದಂಗೆ ತಿಂದರೆ ಮಾತ್ರ ಸಖತ್ ಅಂದರೆ ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವೊಂದು ಸಲ ಟ್ರೈ ಮಾಡಿ. ನಾನು ಮಧ್ಯಾಹ್ನ ಊಟಕ್ಕೆ ಅಂತ ತೊಗೊಂಡಿದ್ದು ಇಷ್ಟೇ: ಈರುಳ್ಳಿ ಕಾವಿದ್ದು ಪಲ್ಯ, ಮತ್ತು ಏನು ಮೆಂತ್ಯ ಸೊಪ್ಪಿನ ಪಲಾವು ಒಂದು ಬೌಲ್ ತೊಗೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಅದ್ರ ಜೊತೆಗೆ ಸಲಾಡ್ಸ್ ಮಾತ್ರ ತುಂಬಾ ತೊಗೊಂಡಿದ್ದೀನಿ. ಕ್ಯಾರೆಟ್, ಟೊಮೊಟೊ ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ. ಅಲ್ಲಿ ನನಗೆ ಸಾಲಿಡ್ ಐಟಮ್ಸ್ಗಿಂತ ನನಗೆ ಏನು ಸಲಾಡ್ಸ್ಗಳೇ ಜಾಸ್ತಿ ಆಗೋಗಿದೆ, ತರಕಾರಿ ಸೈಡ್ಸು. ನನಗೆ ಹಾಗೆ ತಿಂದರೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಉಪ್ಪನ್ನು ಹಾಕ್ಕೊಂಡು ನಾನು ತಿಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ನೀವು ಏನೇ ತೊಗೊಂಡ್ರು ಫುಡ್ಡು ಅದಕ್ಕಿಂತ ಮುಂಚೆ ನೀವು ಸೌತೆಕಾಯಿ ಇಲ್ಲ ಕ್ಯಾರೋಟು ಇಲ್ಲ ಟೊಮೊಟೊ ಹಣ್ಣು ಈ ಥರ ಬೇರೆ ಬೇರೆ ತರಕಾರಿಗಳನ್ನ ತಗೊಳೋದು ಬೆಸ್ಟ್, ನೀವು ಫುಡ್ ತೊಗೊಳೋದಕ್ಕಿಂತ ಮುಂಚೆ. ಅದಾದಮೇಲೆ ಇನ್ನೂ ಬೆಟರ್ ಅಂತ ಹೇಳಿದ್ರೆ ಊಟ ಆಗಲಿ ತಿಂಡಿ ಆಗಲಿ ಅದಕ್ಕಿಂತ ಮುಂಚೆನೇ ನೀವು ಒಂದು ಗ್ಲಾಸ್ನ ನೀರು ಕುಡಿದ್ಬಿಟ್ಟು ಅದಾದಮೇಲೆ ಊಟ ತೊಗೊಂಡ್ರೆ ಇನ್ನೂ ಬೆಟರ್, ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ. ಇದಕ್ಕಿಂತ ಕಡಿಮೆ ಕ್ವಾಂಟಿಟೀಲಿ ತಿಂದ್ಕೊಳ್ತೀರ. ನಮ್ಮದು ಊಟ ಆದಮೇಲೆ ಸಂಜೆಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕ್ಯಾಂಟೀನಿಂದ ವಡೆ ತೊಗೊಂಡು ಬಂದಿದ್ದರು ಫ್ರೆಂಡ್ಸ್. ಸೊ ಹಾಗೆ ಒಂದು ವಡೆನ ತಿಂದ್ಕೊಂಡೆ ನಾನು. ವಡೆ ಮತ್ತು ಚಟ್ನಿ ತೊಗೊಂಡು ಬಂದಿದ್ದರು. ಸೊ ನನ್ನ ಯಾವ ಲೋಟದಲ್ಲಿ ನನಗೆ ಕಾಫಿ ಕಮ್ಮಿ ಇರುತ್ತೋ ಅದೇ ಲೋಟ ನಂದು ಫ್ರೆಂಡ್ಸ್. ಸೊ ನಾನು ಕಮ್ಮಿ ತೊಗೊಳ್ತಾ ಇದ್ದೀನಿ, ಅದು ನನಗೆ ಕಾಫಿದು. ಮತ್ತು ಸಂಜೆ ಊಟಕ್ಕೆ ಅಂತ ಹೇಳಿಬಿಟ್ಟು ಚಪಾತಿನ ಮಾಡಿಕೊಂಡೆ. ಆ ಪಲ್ಯಕ್ಕೆ ಕಾಂಬಿನೇಷನ್ನಾಗಿ ಚಪಾತಿ ಚೆನ್ನಾಗಿರುತ್ತೆ, ಪ್ಲಸ್ ಚಟ್ನಿನೂ ಇತ್ತು ಅಂತ ಹೇಳಿಬಿಟ್ಟು ನಾನು ಈ ಥರ ತೊಗೊಂಡೆ. ಒಂದು ಚಪಾತಿ, ಸ್ವಲ್ಪ ಚಟ್ನಿ, ಹಾಗೆ ಸ್ವಲ್ಪ ಈರುಳ್ಳಿ ಕಾವಿಂದು ಪಲ್ಯ, ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು, ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಒಂದು ಲೋಟ ಮಜ್ಜಿಗೆ. ಇದಿಷ್ಟು ನಂದು ರಾತ್ರಿ ಊಟ ಫ್ರೆಂಡ್ಸ್. ಈ ರಾತ್ರಿ ಊಟ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಿನಿಮಾ ಬಟ್ಟೆಗಳು ಏನಿದೆ, ಆಮೇಲೆ ಪಾತ್ರೆ ತೊಳೆಯೋದು, ಸಿಂಕ್ ಎಲ್ಲ ಕ್ಲೀನ್ ಮಾಡೋದು, ಕಸ ಹೊಡೆಯೋದು ಎಲ್ಲದನ್ನು ಮುಗಿಸ್ಕೊಂಡ್ಬಿಟ್ಟು ನಾನು ಇನ್ನೇನು ಮಲ್ಗೋದಕ್ಕೆ ಹೋಗಬೇಕು ಅನ್ನೋ ಟೈಮಲ್ಲಿ 1/2 ಅವರ್ ಟೈಮ್ ತೊಗೊಂಡು ಈ ಥರ ವಾಕ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಇದು ನನ್ನ 5th ಡೇ ಅಂತ ಅಂದ್ಕೊಳ್ತೀನಿ, 5th or 6th ಅದು ಅಂದ್ಕೊಳ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೇ ಲೈಕ್ ಮಾಡ್ದೇ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.